ಕೇಬಲ್ ಅಳವಡಿಸುವಂಥ ಕೆಲಸ ಮಾಡಿರಿ, ಇಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿರಿ. ಎಲ್ಲಿ ಮಧ್ಯದಲ್ಲಿ ವೈರ್ ಹೋಗ್ಯಾವ ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲಪ್ಪ ಅಂದ್ರೆ ನೀವು ನೈಟ್ ಡ್ಯೂಟಿ ಯಾಕೆ ಮಾಡಲಿಲ್ಲ? ಮನ್ನಿ ಬಾರಿ ಎಷ್ಟೋ ವರ್ಷಗಳಿಂದ ಗಜಾನನ ಉತ್ಸವ ನೋಡೋದಲ್ಲ, ಮೊನ್ನೆ ಕೂಡ ಇವತ್ತು ಅದು ಕರೆಂಟ್ ತೆಗೆದಿರ್ತಿದೆ ಅಂತೇಳಿ ಯುವಕ ಅದನ್ನು ಸರಿಸ್ಲಿಕ್ಕೆ ಹೋಗ್ಯಾನ, ತನ್ನ ಜೀವ ಕೊಟ್ಟಾನ. ನಂದ ಕುಟುಂಬ ಸಹೋದರಿಗೆ ನೌಕರಿ ಕೊಡಲೇಬೇಕು. ಎಲ್ಲ ಕಡೆ DJ ವೈರ್ ಹತ್ತೇವು, ಪುಣ್ಯ ಅಲ್ಲಿ ಏನೂ ಅವಘಡ ಆಗಿಲ್ಲ. ಆ ಕುಟುಂಬ ಜೀವನ ಕಳ್ಕೊಳೋಣ. ಮೊನ್ನೆ ವಿಜಯಪುರ ನಗರದಲ್ಲಿ 7ನೇ ದಿನದ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ನಡೆದಂಥ ಒಂದು ಅವಘಡ ವಿಜಯಪುರ ಜನತೆಯ ಒಂದು ನೋವಿಗೆ ಕಾರಣ ಆಗಿದೆ. ಇಷ್ಟೊಂದು ನೋವಿನಲ್ಲಿ ಇದಾರಪ್ಪ ಎಲ್ಲ ಗಜಾನನ ಮಂಡಳಿಗಳು ಹಾಗೂ ಜನತೆ ಅಂದರೆ ಏನು ಮಾತನಾಡಬೇಕು ಮಾಧ್ಯಮದ ಮುಂದೆ ಅನ್ನೋದು ಕೂಡ ನಮಗೆ ಇವತ್ತು ಗೋಚರಿಸ್ತಾ ಇಲ್ಲ. ಇವತ್ತು ನಿನ್ನೆ ಯುವಕನ ಪಾರ್ಥಿವವನ್ನು ನೋಡಿದಾಗ ಕಣ್ಣಲ್ಲಿನ ನೀರು ತಂತಾನೆ ಬರ್ತಾಯಿತ್ತು. ನಾನು ಹೆಸ್ಕಾಮಿನ ಅಧಿಕಾರಿಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿ ಬಾರಿ ಗಣೇಶೋತ್ಸವದಲ್ಲಿ ನೀವು ಮೆರವಣಿಗೆ ಸಂದರ್ಭದಲ್ಲಿ ಆ ಬಜಾರ್ದಾಗಿನ ಲೈನ್ ಬಂದ್ ಮಾಡ್ತಿದ್ರಿ ಗಾಂಧಿ ಸರ್ಕಲ್ದಿಂದ. ಹೀಗಾಗಿ ಅಲ್ಲಿ ಮನೆಗಳು ಇರಲಿಲ್ಲ, ಯಾರಿಗೂ ತೊಂದರೆನೂ ಆಗ್ತಿರಲಿಲ್ಲ. ಈ ಬಾರಿ ಮೆರವಣಿಗೆಯಲ್ಲಿ ಆ ಲೈನ್ಗಳನ್ನು ತೆಗೆಯುವಂಥ ಕೆಲಸ ಯಾಕೆ ಮಾಡಲಿಲ್ಲ? ಹೆಸ್ಕಾಮ್ ಇವತ್ತು ಒಂದು ಮನೆಯ ಜ್ಯೋತಿಯನ್ನು ಬೆಳಗಬೇಕಾಗಿತ್ತು. ಆ ಹೆಸ್ಕಾಮು ಇವತ್ತು ಒಂದು ಯುವಕನ ಬಲಿ ಪಡೆಯೋದರೊಂದಿಗೆ ಒಂದು ಮನೆಯ ದೀಪವನ್ನು ಆರಿಸ್ತು, ವಿಜಯಪುರ ನಗರದ ದೀಪವನ್ನು ಆರಿಸ್ತು. ಇದಕ್ಕೆ ಕಾರಣರು ಯಾರು ಅನ್ನೋದು ತನಿಖೆ ಆಗಬೇಕಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳನ್ನು ನಾವು ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. ಅಷ್ಟೇ ಅಲ್ಲ, ಆ ಕುಟುಂಬದಲ್ಲಿ ಒಬ್ಬನೇ ಗಂಡು ಮಗ, ಇನ್ನೊಬ್ಬಕ್ಕೆ ಹುಡುಗಿದಾಳೆ, ಅವನ ಸಹೋದರಿ. ಅವ ಪಾರ್ಟ್ ಟೈಮ್ ಜಾಬ್ ಮಾಡ್ಕೋತ ಕುಟುಂಬದ ನಿರ್ವಹಣೆ ಮಾಡ್ತಿದ್ದ ಯುವಕ. ಇವತ್ತು ಆ ಕುಟುಂಬದ ಪರಿಸ್ಥಿತಿ ಏನಾಗಿರ್ಬೋದು? ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು, ಆ ಕುಟುಂಬದಲ್ಲಿ ಆ ವಿದ್ಯಾವಂತ ಯುವತಿ ಏನಿದ್ದಾಳೆ, ಬಿಕಾಮ್ನಲ್ಲಿ 83% ಅಂಕಗಳನ್ನು ಪಡೆದಿದ್ದಾಳೆ ಹಾಗೂ MCOM ಮಾಡ್ತಾ ಇದ್ದಾಳೆ, ಅವಳಿಗೆ ಹೆಸ್ಕಾಮ್ ಇಲಾಖೆಯಲ್ಲಿ ಅಥವಾ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಕಾರ್ಯ ಕೊಡಬೇಕು ಕೆಲಸ ಅಂಥೇಳಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀವಿ. ಇನ್ನೊಂದೇನಪ್ಪ ಅಂದರೆ 470 ಗಜಾನನ ಮಂಡಳಿಗಳು ವಿಜಯಪುರದಾಗ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡ್ತಾವೆ, ಬರೀ ನಗರದಲ್ಲಿ ಮಾತ್ರ. ಜಿಲ್ಲೆಯಲ್ಲಿ ಹೋದ್ರೆ ನೀವು 1500ಗಿಂತ ಹೆಚ್ಚದಾವೆ. ವಿಜಯಪುರ ನಗರದಲ್ಲೇ 470 ಅದಾವೆ. ಈಗ ನಮ್ಮ ರಾಜು ಹಿರೇಮಠ ಅವ್ರು ಹೇಳಿದಾಗೆ ಅನೇಕ TCಗಳು ಇವತ್ತು ಯಾವುದೇ ಪ್ರೊಟೆಕ್ಷನ್ ಇರಲಾರದೆ ಕೈಗೆ ನೆಲಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ. ರಸ್ತೆಗಳ ಎತ್ತರ ಆಗಿದ್ದರಿಂದ ಅವಕ್ಕೆ ಏನಾದರೂ ನೀವು ಬೇಲಿ ಹಾಕುವಂಥ ವ್ಯವಸ್ಥೆ ಮಾಡಿದ್ದೀರಾ? ಹಾಗೂ ನಾಳೆ ಬರುವಂಥ ನಮ್ಮ ಸಂಕ್ರಮಣ ಜಾತ್ರೆಗಳಿರ್ಬೋದು, ದಸರಾ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಯಾವುದೇ ಹಬ್ಬ ಹರಿದಿನಗಳಲ್ಲಿ ಎಷ್ಟು ವೈರ್ಗಳು ಇಂಥವು ಇವತ್ತು ಜೋತು ಬಿದ್ದಾವೆ. ಮುಂದೆ ಇಂಥ ಅವಘಡ ಆಗಂಗಿಲ್ಲ ಅನ್ನೋ ಗ್ಯಾರಂಟಿ ಕೊಡಬೇಕಾಗ್ತದೆ ಇವತ್ತು ಹೆಸ್ಕಾಮ್ ಅಧಿಕಾರಿಗಳು. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಕೇಬಲ್ ಅಳವಡಿಸುವಂಥ ಕೆಲಸ ಮಾಡಿರಿ, ಇಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿರಿ. ಎಲ್ಲಿ ಮಧ್ಯದಲ್ಲಿ ವೈರ್ ಹೋಗ್ಯಾವ ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲಪ್ಪ ಅಂದ್ರೆ ನೀವು ನೈಟ್ ಡ್ಯೂಟಿ ಯಾಕೆ ಮಾಡಲಿಲ್ಲ? ಮನ್ನಿ ಬಾರಿ ಎಷ್ಟೋ ವರ್ಷಗಳಿಂದ ಗಜಾನನ ಉತ್ಸವ ನೋಡೋದಲ್ಲ, ಮೊನ್ನೆ ಕೂಡ ಇವತ್ತು ಅದು ಕರೆಂಟ್ ತೆಗೆದಿರ್ತಿದೆ ಅಂತೇಳಿ ಯುವಕ ಅದನ್ನು ಸರಿಸ್ಲಿಕ್ಕೆ ಹೋಗ್ಯಾನ, ತನ್ನ ಜೀವ ಕೊಟ್ಟಾನ. ಯಾರ ಕಾರಣೀಭೂತರು? ಮಾನ್ಯ ಹೆಸ್ಕಾಮ್ ಅಧಿಕಾರಿಗಳು ಉತ್ತರ ಕೊಡಬೇಕಾಗ್ತದೆ. ಈ ಎಲ್ಲ ಪ್ರಶ್ನೆಯನ್ನು ಇವತ್ತು ಭಾಳ ಗಂಭೀರ ಅದಾವೆ. ಬರುವಂಥ ವಿಜಯಪುರ ಜನತೆಯ ಸುರಕ್ಷತೆ ದೃಷ್ಟಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರುಗಳು ತಕ್ಷಣ ಮಧ್ಯಸ್ಥಿಕೆ ವಹಿಸಿ, ಎಲ್ಲ ರಾಜಕಾರಣಿಗಳು ಮಧ್ಯಸ್ಥಿಕೆ ವಹಿಸಿ ಮುಖ್ಯಮಂತ್ರಿಗಳಿಂದ ಪರಿಹಾರ ನಿಧಿ ಕೊಡಿಸಬೇಕು, ಆ ಕುಟುಂಬದಲ್ಲಿನ ಯುವತಿಗೆ ನೌಕರಿ ಕೊಡಬೇಕಂತೇಳಿ ತಮ್ಮ ಮೂಲಕ ನಾನು ಆಗ್ರಹ ಮಾಡ್ತೀನಿ. ನಿನ್ನೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಏನು ಅವಘಡ ನಡೆದದ, ಆ ಕುಟುಂಬ ಜೀವನ ಕಳ್ಕೊಳೋಣ. ವಿದ್ಯುತ್ ಸ್ಪರ್ಶದಿಂದ ಜಿಲ್ಲಾಡಳಿತ ತಕ್ಷಣ ಹೆಸ್ಕಾಮ್ ಅಧಿಕಾರಿಗಳನ್ನು ಕರೆದು ತರಾಟೆಗೆ ತಗೊಂಡು ಆ ನೊಂದು ಕುಟುಂಬಕ್ಕೆ ನೆರವಾಗಬೇಕಂದ್ರೆ ಇಡೀ ಜೀವನೋಪಾಯಕ್ಕೆ ಆ ಮಗ ಒಬ್ಬನೇ ಇದ್ದ. ತಂದೆ ತಾಯಿಗೆ ಸೋದರಿ ಓದಿಸುವ ಅಭ್ಯಾಸದ ಜವಾಬ್ದಾರಿ ಕೂಡ ಅವನಿಗೆ ಇತ್ತು. ಆ ಕುಟುಂಬ ದುಃಖದಲ್ಲಿ ಮುಳುಗ್ಯದ. ಆ ಇಡೀ ಕುಟುಂಬ ಕತ್ತಲನ್ನಾಗಿ ಮಾಡಿದ ಹೆಸ್ಕಾಮ್, ಬೆಳಕಾಗಿ ಮಾಡಬೇಕಂತ ಹೆಸ್ಕಾಮ ನಿರ್ಲಕ್ಷ್ಯದಿಂದ ಆ ಸಾವಿಗೀಡಾಗ್ಯಾನ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ಮಾನ್ಯ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಶಾಸಕರುಗಳಾಗಿರ್ಬೋದು ಆ ನೊಂದು ಕುಟುಂಬಕ್ಕೆ ನೆರವಾಗಬೇಕು ಮತ್ತು ಆ ಸಹೋದರಿಗೆ ಒಂದು ನೌಕರಿ ಕೊಡಿಸುವ ವ್ಯವಸ್ಥೆಯನ್ನು ಮಾಡಬೇಕು. ದಯವಿಟ್ಟು ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಾರೆ, ಉಗ್ರವಾದ ಹೋರಾಟವನ್ನು ಜಿಲ್ಲೆಯಾದ್ಯಂತ ನಾವು ಮಾಡೋಕ್ಕೆ ತಯಾರಿದ್ದೀವಿ.
ದಯವಿಟ್ಟು ಈ ನನ್ನ ಮನವಿಯನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳು ತಕ್ಷಣ ಹೆಸ್ಕಾಂ ಇಲಾಖೆಯಲ್ಲಿ ಆಕೆಗೆ ಒಂದು ನೌಕರಿ ಕೊಡಿಸ್ಬೇಕಂತ ಕೇಳ್ಕೊತೀನಿ. ಸರ್ ಎಷ್ಟು ವರ್ಷದಿಂದ ಕರೆಂಟ್ ಕಟ್ ಮಾಡ್ತಿದ್ರು ಈ ಸಲ? ಸುಮಾರು ಒಂದು 20 ವರ್ಷಗಳಿಂದ ಕರೆಂಟ್ ರಾತ್ರಿ ಮೆರವಣಿಗೆ ಟೈಮ್ನಾಗ ಏನು ಹೈ ವೋಲ್ಟೇಜ್ ಕರೆಂಟ್ ಇದ್ದು ಅವು ತೆಗಿತಿದ್ರು. ಆದ್ರೆ ನಿನ್ನೆ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಎಷ್ಟು ನಿರ್ಲಕ್ಷ್ಯ ಆಗ್ಯಾರ ಅಂದ್ರೆ ಅವ್ರಿಗೇನು ಜವಾಬ್ದಾರಿನೂ ಇಲ್ಲಾರ್ದಂಗೆ ಆಗ್ಯದ. ಅವರ ನಿರ್ಲಕ್ಷ್ಯತನದಿಂದ ಒಂದು ಜೀವ ಹಾನಿ ಆಗ್ಯದ, ಇಬ್ಬರು ಸೀರಿಯಸ್ ಅದಾರ. ಇದಕ್ಕೆ ಕಾರಣ ಹೆಸ್ಕಾಂ ಅಧಿಕಾರಿಗಳು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೋಬೇಕು, ಆ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡ್ಬೇಕಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕುಟುಂಬಸ್ಥರಿಗೆ ಯಾರೂ ಬಂದು ಭೇಟಿಯಾಗಿಲ್ಲ, ಸಾಂತ್ವನ ಹೇಳಿಲ್ಲ, ನೆರವಿಗೆ ಬಂದಿಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸಿ ಆ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ಕೇಳ್ಕೊತೀವಿ. ಶರಣು ಸಬ್ರದ್. ಇವತ್ತೇ ಇದು ಗಣಪತಿ ವಿಸರ್ಜನೆ ದಿವಸ ಘಟನೆ ಏನಾಗೈತಿ, ಈ ಆ ಕೆ ವಿ ವೈರ್ ತೆಳಗ ಹಾಕಿದ್ರಿಂದ ಮತ್ತು ಇದರಿಂದ ಘಟನೆ ಆಗೈತಿ. ಇಂಥ ಏನು ಕೆ ವಿ ವೈರ್ ಏನೋ ಹಳಿ ಓಣ್ಯಾಗ ಹೋಗಿ ನೋಡ್ರಿ, ಎಲ್ಲ ರೋಡ 3-4 ಫುಟ್ ಹೈಟ್ ಆಗ್ಯಾವು. ಹೈಟ್ ಆಗಿದ್ರಿಂದ ಕಂಬದ್ದು ಮತ್ತು ಕೇಬಲ್ ನಡ್ಬಾರ್ಕ ಅಂತರ ಕಮ್ಮಿ ಆಗೈತಿ. ಎಲ್ಲ ಓಣ್ಯಾಗ ಹಳಿ ನಮ್ಮ ಕಾನ್ ಬಜಾರ್ ಆಗಲಿ ಇದು ಆಗಲಿ ಎಲ್ಲೇ ಹಳಿ ಓಣ್ಯಾಗ ನೋಡ್ರಿ ನಾವು ಎಲ್ಲ ಕಡೆ DJ ವೈರ್ ಹತ್ಯಾವು. ಪುಣ್ಯ ಅಲ್ಲಿ ಏನೂ ಅವಘಡ ಆಗಿಲ್ಲ. ಇಂಥವು ಭಾಳ ಅವಘಡ ಆಗಿದ್ದು, ಎಲ್ಲರೂ ವೈರ್ ಕಟ್ ಆಗಿತ್ತು, ಟೆನ್ಷನ್ ವೈರ್ ಇದು ಹೈಪರ್ ವೈರ್ಗೆ ಏನಾರು ಟಚ್ ಆಗಿತ್ತು ಅಂದರೆ ಇಂಥವು ಘಟನೆ ಭಾಳ ಆಗ್ತಿದ್ದು. ಯಾಕಂದ್ರೆ ಅಲ್ಲಿ ಏನೂ ಆಗಿಲ್ಲ, ಇಲ್ಲಿ ಒಂದು ಆಗೈತಿ. ಅದ್ರ ಸಂಬಂಧ ಕೆ ಬಿ ಅವ್ರಿಗೆ ಎಲ್ಲೆಲ್ಲಿ ಈ ಲೈಟಿನ ಕಂಬ ಏನು ಅಂತರ ಕಡಿಮೆ ಆಗೈತಿ ಅವತ್ತನ್ನ ಕಂಬ ತೆಗೆದು ಇನ್ನೊಂದು ಸ್ವಲ್ಪ ಹೈಟ್ ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಮತ್ತು ಏನು ಆ ಮನೆಯೊಳಗೆ ಹುಡುಗ ಅಂತ ತೀರ್ಕೊಂಡಾನ, ಅವ್ನ ಬದಲಿ ಅವಂತರು ತೀರ್ಕೊಂಡಾನ. ಅವ್ನ ಮನೆ ನಡೆಯೋದು ಭಾಳ ಕಷ್ಟ ಐತಿ. ಅದಕ್ಕೆ ಅವ್ರ ತಂಗಿಯವರದ ಅಕ್ಕಗೆ ಇದು ನೌಕರಿ ಕೊಟ್ಟು ಅವ್ರ ಮನೆಗೆ ಒಂದು ಏನೈತಿ ಉಪಜೀವನಕ್ಕೆ ವ್ಯವಸ್ಥೆ ಮಾಡ್ಬೇಕಂತೇಳಿ ಕೆ ಬಿ ಅವರಲ್ಲಿ ಮತ್ತು ಜಿಲ್ಲಾಡಳಿತ ನಾವು ಮನವಿ ಮಾಡಿ